ನಾಡಿನ ನಂಬರ್ 1 ಕನ್ನಡ ದಿನಪತ್ರಿಕೆ ವಿಜಯವಾಣಿಯಿಂದ ವಿದ್ಯಾರ್ಥಿಯಾಗಿ ರೂಪಿಸಿರುವ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಸಂಚಯಗಳನ್ನು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಬನಶಂಕರಿ ಮಹಿಳಾ ಸಮಾಜ ಸಂಘಟನೆ ವತಿಯಿಂದ ಉಚಿತವಾಗಿ 1 ವರ್ಷ ವಿತರಣೆ ಕಾರ್ಯಕ್ರಮ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಚಾಲನೆ ನೀಡಲಾಯಿತು. ಆಯ್ದ ಶಾಲೆಗಳಿಗೆ 3 ಕಂಪ್ಯೂಟರ್ ನೀರು ಶುದ್ಧೀಕರಣ ಘಟಕ ಪ್ರಿಂಟರ್ಗಳನ್ನು ಬನಶಂಕರಿ ಮಹಿಳಾ ಸಮಾಜದಿಂದ ವಿತರಿಸಲಾಯಿತು. ಭಾಗವಹಿಸಿದ 250ಕ್ಕೂ ಹೆಚ್ಚು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ತಲಾ 5 ನೋಟ್ಬುಕ್, ಬ್ಯಾಗ್, ನೀರಿನ ಸ್ಟೀಲ್ ಬಾಟಲ್ ವಿತರಿಸಲಾಯಿತು. ಬನಶಂಕರಿ ಮಹಿಳಾ ಸಮಾಜದ ಅಧ್ಯಕ್ಷೆ ಶಾಂತಾ ರಾಮಸ್ವಾಮಿ ಅಧ್ಯಕ್ಷತೆ ವಹಿಸಿದರು. ಸಮಾಜದ ಕಾರ್ಯಕಾರಿ ಸಮಿತಿ ಸದಸ್ಯ ಆಶಾ ಪುರುಷೋತ್ತಮ್ ಮುಖ್ಯ ಅತಿಥಿಗಳಾಗಿದ್ದರು. ಕಲಬುರಗಿ ವಿಜಯವಾಣಿ ಬಳಗದ ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಭಾಗಿದಾರರಾದಂಥ ಎಲ್ಲ ಸರ್ಕಾರಿ ಶಾಲೆಗಳ ಮತ್ತು ಕಾಲೇಜುಗಳ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ಮುಂದಿನ ದಿನಮಾನಗಳಲ್ಲಿ ಈ ಥರದ ಕೆಲಸಗಳು ಇನ್ನೂ ಹೆಚ್ಚೆಚ್ಚು, ಯಾಕೆಂತಂದರೆ ನಮ್ಮದು ಕಲಬುರಗಿ, ಯಾದಗಿರಿ, ಬೀದರ್ ಅತಿ ಹಿಂದುಳಿದ ಪ್ರದೇಶ. ಇದ್ರ ಜೊತೆಗೆ ನಮ್ಮ ಕಲ್ಯಾಣ ಕರ್ನಾಟಕದ ರಾಯಚೂರು ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಬೇರೆ ಬೇರೆ ಭಾಗಗಳು ಸಹ ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಆದರೆ ಒಂದಂತೂ ಸತ್ಯ, ನಾವು ಹಿಂದುಳಿದೀವಿ ಅಂತಂದ ಮಾತ್ರಕ್ಕೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆ ಇಲ್ಲ ಅಂತಲ್ಲ. ಖಂಡಿತವಾಗಲೂ ನಮ್ಮ ಮಕ್ಕಳ ಪ್ರತಿಭೆಯನ್ನು ಇವತ್ತು ಅವರಿಗೆ ವೇದಿಕೆ ಸೃಷ್ಟಿ ಆಗ್ತಾಯಿಲ್ಲ ಅಷ್ಟೇ, ಅವ್ರಿರ್ತಕ್ಕಂಥ ಪ್ರತಿಭೆಗೆ ಅವಕಾಶಗಳು ಒದಗಿ ಬರ್ತಾಯಿಲ್ಲ. ಅಂತಹ ಅವಕಾಶಗಳನ್ನು ಮತ್ತು ಮಾರ್ಗದರ್ಶನವನ್ನು ಮಾಡುವ ಕೆಲಸ ಇವತ್ತು ಟೀಚರ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಕಂಪ್ಯಾರಿಟಿವ್ಲಿ ನಾವು ಈ ಕಳೆದ 8-10 ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಮಕ್ಕಳು ಪಾಸಿಂಗ್ ಪ್ರಮಾಣ ಸಹ ಹೆಚ್ಚಾಗ್ತಾ ಇದೆ. ಮಕ್ಕಳ ಓದಿನ ಹಸಿವು ಸಹ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಅತ್ಯಂತ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರ ಪಾತ್ರವು ಸಹ ಭಾಳ ಮುಖ್ಯ ಆಗಿದೆ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋರು ಯಾರೂ ಇವತ್ತು ಸಕ್ಸಸ್ ಆಗಲ್ಲ ಅಂತ ಸಿದ್ಧ ಅನ್ನೋ ಮಾತಿದೆ. ಇವತ್ತು ಬೆಂಗಳೂರಿನ ಟಾಪ್ ಸಂಸ್ಥೆಗಳಿರ್ತಕ್ಕಂಥವರು ಕಲಬುರಗಿಯ ಸರ್ಕಾರಿ ಶಾಲೆಗಳಲ್ಲಿ ಓದ್ದವರು. ಉದಾಹರಣೆಗೆ ಹೇಳಬೇಕು ಅಂತಂದರೆ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಅವರು, ನಮ್ಮ ಕಲಬುರಗಿಯವರೇ. ನಮ್ಮ ಪಕ್ಕದ ಉಕ್ಕಿನಾಳದ ಶೇಖರ್ ಪಾಟೀಲ್ ಅಂತ ಹೇಳ್ತೇವೆ. ಇವತ್ತು ಸೌತ್ ಇಂಡಿಯಾದಲ್ಲೇ ಭಾಳ ಫೇಮಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದರೆ ಶೇಖರ್ ಪಾಟೀಲ್ ಅಂಥೇಳಿ. ಅವ್ರು ಬೆಂಗಳೂರಿನ ಶಂಕರ್ ಹಾಸ್ಪಿಟಲ್ಲು, HCG ಬೇರೆ ಬೇರೆ ಕೆಲಸ ಮಾಡೋದು. ಅವರು ಎಲ್ಲಿಯವರು ಅಂತಂದರೆ ಕಲಬುರಗಿಯವರು, ಸರ್ಕಾರಿ ಶಾಲೆಯಲ್ಲಿ ಓದ್ದವರು. ನೀವು ಇವತ್ತು ಶಂಕರಿ ಸಮಾಜದ ಅಧ್ಯಕ್ಷರಾದ ಶಾಂತಾ ರಾಮಸ್ವಾಮಿ ಅವರಿಗೆ ಮತ್ತು ಎಲ್ಲ ಉಪಾಧ್ಯಾಯರುಗಳಿಗೆ, ವಿದ್ಯಾರ್ಥಿ ವೃಂದಕ್ಕೆ ನನ್ನ ನಮಸ್ಕಾರಗಳು. ಈ ದಿನ ವಿಜಯವಾಣಿ ಪತ್ರಿಕೆಯವರು ನಿಮಗೆಲ್ಲ ಪತ್ರಿಕೆ ಕೊಟ್ಟು ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇರೋರು ಶಾಂತಾ ರಾಮಸ್ವಾಮಿಯವರು. ಅವರೇನು ಬಯಕೆ ಪಡ್ತಾರೆ ಅಂದರೆ ನಿಮ್ಮಿಂದ ನೀವು ಒಳ್ಳೆ ರಿಸಲ್ಟ್ ತೊಗೊಂಡು, ಅದು ಏನು ರಿಸಲ್ಟ್ ಬಂದಮೇಲೆ ಯಾರು 90% ಮೇಲೆ ಬರ್ತಾರೋ ಅವ್ರಿಗೆಲ್ಲ ಅವ್ರಿಗೂ ಪ್ರೋತ್ಸಾಹಧನ ಕೊಡ್ತಾಯಿದ್ದಾರೆ, ಅದಕ್ಕೂ ಕೊಡ್ತಾಯಿದ್ದಾರೆ. ಹಾಗಾಗಿ ಅವ್ರಿಗಿನ್ನೇನಿಲ್ಲ, ಬರೀ ಕೊಡುಗೈ ದಾನಿ ಅಂತಾರಲ್ಲ ಆ ಥರ ಕೊಡ್ತಾ ಇರೋದೇ ಅವ್ರಿಗೆ. ಯಾರೇನು ಕೇಳ್ತಾರೆ ಅದೆಲ್ಲ ಕೊಡ್ತಾ ಇರ್ತಾರೆ. ನಮ್ಗೆ ಅವ್ರ ಜೊತೆ ನಾವೊಂದು ಚೂರು ಸೇರಿಕೊಂಡು ಒಂದು ಹಳ್ಳಿ ಸೇವೆ ಅಂತ ಅವ್ರ ಜೊತೆ ಓಡಾಡ್ಕೊಂಡಿದ್ದೀವಿ ಅಷ್ಟೇ. ಎಲ್ಲ ಸೇವೆನೂ ಅವರೇ ಮಾಡ್ತಾ ಇರೋದು. ಹಾಗಾಗಿ ಖುಷಿಯಾಗುತ್ತೆ. ಅವರು ತುಂಬ ಕಷ್ಟದಲ್ಲೇ ಬಂದವರು. ಇಷ್ಟೆಲ್ಲ ದಾನ ಮಾಡ್ತಾಯಿದ್ದಾರೆ, ಧರ್ಮ ಮಾಡ್ತಾಯಿದ್ದಾರೆ. ಎಲ್ಲ ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಕಾಡಲ್ಲಿ ಬಂಡೀಪುರ ಕಾಡು, ನಾಗರೊಳೆ ಕಾಡಲ್ಲೆಲ್ಲ ಅಲ್ಲಿ ಕೆಲಸ ಮಾಡೋ ಅವ್ರಿಗೆಲ್ಲ ಜರ್ಕಿನ್ ಕೊಡ್ತಾರೆ. ಮಳೆ ಬಿಸಿಲಲ್ಲಿ ಓಡಾಡ್ತಾರಲ್ಲ ಅಂತ ಅವ್ರಿಗೆಲ್ಲ ಜರ್ಕಿನ್ ಕೊಡ್ತಾರೆ. ಅಲ್ಲಿ ಶಾಲಾ ಕಟ್ಟಡ ಬಿದ್ದೋಗಿದ್ರೆ ಅದನ್ನು ಹೋಗಿ ನೋಡಿ ರಿಪೇರಿ ಮಾಡಿಸಿ ಅದು ಅವ್ರಿಗೆ ಶಾಲಾ ಕಟ್ಟಡ ಕಟ್ಕೊಡ್ತಾರೆ. ಎಲ್ಲ ಚಿಕ್ಕ ಪುಟ್ಟ ಮಕ್ಕಳು ಅವರೆಲ್ಲ ಅವತ್ತು ಹೋದರೆ ಓಡಿ ಬಂದು ಅವ್ರನ್ನ ತಪ್ಪಿಕೊಂಡು ನಿಮ್ಮಿಂದ ನಾವು ಇಲ್ಲಿ ಓದ್ತಾ ಇದ್ದೀವಿ ಅಂತ ಪುಟ್ಟ ಮಕ್ಕಳು ಹೇಳ್ತಾರೆ. ಆ ಥರ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಆಮೇಲೆ ಕಾಡಲ್ಲಿ ನೀರು ಕುಡಿಯೋಕ್ಕೆ ಪ್ರಾಣಿಗಳಿಗೆ ನೀರಿರಲ್ಲ. ಬೇಸಿಗೆ ಸಮ್ಮರ್ ಬಂತು ಅಂದರೆ ಹೂಳೆತ್ತೋ ಕಾರ್ಯಕ್ರಮ, ಅದು ಸಿಕ್ಕಾಪಟ್ಟೆ ಎಲ್ಲ ಖರ್ಚಾಗುತ್ತೆ. ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಒಬ್ಬರು ಮಾತ್ರ ನನ್ನ ಜೊತೆ ಬಂದಿದ್ದಾರೆ. ಸಮಾಜ ನಮ್ಮದು ದೊಡ್ಡದು, 50ನೇ ವರ್ಷ ಕಾಲಿಟ್ಟಿದೆ. 50 ವರ್ಷದಿಂದ ದುಡ್ಕೊಂಡು ಬಂದಿರ್ತಕ್ಕಂಥ ಸಮಾಜ ಇದು. ಹಂಗಾಗಿ ಸುಮಾರು ಜನ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಮ್ದೊಂದು ಟೀಮೇ ಇದೆ. ನನ್ನ ಹಿಂದ್ಗಡೆ 1000 ಜನ ಹೆಣ್ಣು ಮಕ್ಕಳಿದ್ದಾರೆ. ಆ 1000 ಜನ ಹೆಣ್ಣು ಮಕ್ಕಳು ಒಂದೊಂದು ಕಡೆಗೆ 2 ಸಂಸ್ಥೆ ಮಾಡಿದ್ದೀನಿ ನಾನು. ಒಂದೇ ಕಡೆಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಲಕ್ಷ್ಮೀದೇವಿ ಮಹಿಳಾ ಟ್ರಸ್ಟ್ ಅಂತ ಮಾಡಿದ್ದೀನಿ. ಇನ್ನೊಂದು ಬನಶಂಕರಿ ಮಹಿಳಾ ಸಮಾಜ, ಅದು ಮಾಡಿ 1.5 ವರ್ಷ ಆಗಿದೆ. ಲಕ್ಷ್ಮೀದೇವಿ ಮಹಿಳಾ ಟ್ರಸ್ಟ್, ಅದಲ್ಲದೆ ಬನಶಂಕರಿ ಮಹಿಳಾ ಸಮಾಜ 50 ವರ್ಷದಿಂದ ಸತತವಾಗಿ ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು,
ದುಡಿತಾ ಬಂದಿದೆ ಸಮಾಜ. ಇವತ್ತು ಏನು ವಿಜಯವಾಣಿಯವರು ಗುಲ್ಬರ್ಗದವರಿಗೆ ನನ್ನನ್ನು ಮುಟ್ಟಕ್ಕೊಂದು ಅವಕಾಶ ಮಾಡಿಕೊಡ್ತಾನ ವಿಜಯವಾಣಿ, ನಿಮ್ಮೆಲ್ಲರನ್ನ ಸಂಪರ್ಕ ಮಾಡಿ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಲ್ಲ, ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ವಿಜಯವಾಣಿ ಯಾಕೆ ಅಂತಂದ್ರೆ ವಿಜಯವಾಣಿ ಮಿತ್ರ ನನಗೆ ಪರಿಚಯ ಮಾಡಿದ್ದು ಫಸ್ಟು ಯತೀಂದ್ರ ಅವರು ನನ್ನ ಸಮಾಜಕ್ಕೆ ಒಂದು ಲಕ್ಕಿ ಡಿಪ್ ಎತ್ತೋದ್ರ ಪ್ರಕಾರ ಬಂದು ನನ್ನನ್ನ ಪರಿಚಯ ಮಾಡಿಕೊಂಡ್ರು. ಆಮೇಲೆ ನನಗೆ ವಿದ್ಯಾಧರನ್ನ ಪರಿಚಯ ಮಾಡಿಕೊಂಡ್ರು. ಅವರು ವಿದ್ಯಾರ್ಥಿ ಮಿತ್ರರನ್ನ ತಿಳಿಸಿದ್ರು. ನಾವು ಅದನ್ನ ಚನ್ನಪಟ್ಟಣಕ್ಕೆ ಫಸ್ಟ್ ಕೊಟ್ವಿ. ಚನ್ನಪಟ್ಟಣಕ್ಕೆ ಕೊಟ್ಟಾಗ ನಂಬರ್ 1 ಅಂತ ಬಂತು. ಅದರಲ್ಲಿ ನಂಬರ್ 1 ಬಂದಾಗ ಇಂಗ್ಲಿಷ್ ಪೇಪರು ಎಲ್ಲ ಪೇಪರಲ್ಲೂ ಸತತವಾಗಿ ಶಾಂತಾರಾಮಸ್ವಾಮಿ ಮಕ್ಕಳಿಗೆ ಒಳ್ಳೆ ವಿದ್ಯಾರ್ಥಿ ಮಿತ್ರ ಒಂದು ವಿಜಯವಾಣಿ ನಂಬರ್ 1 ಪತ್ರಿಕೆ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ರೇಷ್ಮೆ ನಾಡು ಬೆಳೆದಿದೆ, ಮಕ್ಕಳು ಒಂದು ಉನ್ನತ ಮಟ್ಟಕ್ಕೆ ರಿಸಲ್ಟ್ ಬಂದಿದೆ ಅಂತಂದ್ರೆ ಅದಕ್ಕೆ ಶಾಂತಾರಾಮಸ್ವಾಮಿ ಅಂತ ಒಂದು ಟೈಟಲ್ ಕೊಟ್ಟು ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡಿದ್ರು. ಸುಮಾರು ಪತ್ರಿಕೆ, ಎಲ್ಲ ಪತ್ರಿಕೆಗಳು ವಿಜಯವಾಣಿ ಇರ್ಬೋದು, ಆಮೇಲೆ ವಿದ್ಯಾರ್ಥಿ ಮಿತ್ರ ಪತ್ರಿಕೆ ಏನ್ ಬಿಡುಗಡೆ ಮಾಡಿದ್ವು ಅದರಲ್ಲಿ ವಿಶ್ವವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಇನ್ನೂ ಹಲವಾರು ಇದಿರ್ಬೋದು. ಆಮೇಲೆ ನನಗೆ ಮಾಧ್ಯಮದವರು ಬಂದು ನನ್ನ ಕೇಳಿಕೊಂಡ್ರು, ಮೇಡಮ್ ಇನ್ನೂ ಹಿಂದುಳಿದು ಸ್ಕೂಲ್ಗಳಿದ್ದಾವೆ ಅದನ್ನು ತಗೊಳ್ತೀರಾ ಅಂತ ಕೇಳಿದೆ. ಅವಾಗ ನಾನೇ ಹೇಳಿದೆ, ಗುಲ್ಬರ್ಗಕ್ಕೆ ಹೋಗೋದೊಂದು ಅವಕಾಶ ನನಗಿದೆ, ಇನ್ನೂ ಸಿಕ್ಕಿಲ್ಲ. ಅದು ಸಿಕ್ಕಿದ್ರೆ ನಾನು ಮಾತಾಡಿ, ನಾನು ವಿಜಯವಾಣಿಯವರ ಹತ್ರ ಮಾತಾಡಿ ನಾನು ಅದರ ಪತ್ರಿಕೆ ಮುಖಾಂತರ ನಾನು ವಿದ್ಯಾರ್ಥಿ ಮಿತ್ರನ ಕೊಡಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಹಂಗಾಗಿ ನಾನು ಇವತ್ತು ಈ ಭಾಗಕ್ಕೆ ಬಂದಿರೋದು. ಗುರುಗಳಿಗೆ ಒಂದೇ ಹೇಳೋದು, ನಾನು ಗುರುಗಳು ಒಳ್ಳೆ ರೀತಿಯಲ್ಲಿ ನಿಮ್ಗೆ ವಿದ್ಯಾವನ್ನ ಕೊಡ್ತಾ ಇದ್ದಾರೆ. ನೀವು ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರೆ ಎಲ್ಲ ಗೂಗಲ್ನಲ್ಲೂ ನೀವು ಸರ್ಚ್ ಮಾಡ್ಬೋದು ಅಲ್ವಾ. ಆದ್ರೆ ವಿಜಯವಾಣಿ ಪ್ರಸರಣ ವಿಭಾಗದ ಜನರಲ್ ಮ್ಯಾನೇಜರ್ ವಿದ್ಯಾಧರ್ ಪೂಜಾರಿ, ಸ್ಥಾನಿಕ ಸಂಪಾದಕರು, ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಬಾಬುರಾವ್ ಯಡ್ರಾಮಿ, ಮುಖ್ಯ ವರದಿಗಾರ ಜಯತೀರ್ಥ ಪಾಟೀಲ್, ಜಾಹೀರಾತು ವಿಭಾಗದ ಮ್ಯಾನೇಜರ್ ಅರುಣ್ ಗುಡರ್, ರಮೇಶ್ ಮೆಳ್ಕುಂದ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.